ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ವ್ಲಾಗ್ಸ್. ಈ ಸಂಡೇ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡೆ. ಈವ್ನಿಂಗು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಸಂಡೇ ಆಗಿರೋದ್ರಿಂದ ಇಬ್ರಿಗೂ ರಜಾ ಇರುತ್ತೆ. ಮತ್ತೆ ಪ್ರಸಾದನೆಲ್ಲ ಮಾಡ್ಕೊಂಡು ಆರಾಮಾಗಿ ಈವ್ನಿಂಗ್ ಟೈಮ್ ಹೋಗಿ ಸ್ವಲ್ಪ ಟೈಮು ಅಲ್ಲಿ ಸ್ಪೆಂಡ್ ಮಾಡ್ಬಿಟ್ಟು ಬರ್ಬೋದು ಅನ್ಕೊಂಡು ಈವ್ನಿಂಗ್ ಹೋಗೋಣ ಅಂದ್ಕೊಂಡು ಮಾರ್ನಿಂಗೇ ಎಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡೆ. ಅದಾದ್ಮೇಲೆ ಈವ್ನಿಂಗ್ ಟೈಮು ಲಡ್ಡು ಮಾಡ್ಕೊಂಡೆ. ನಾನು ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ ಅಂದ್ಕೊಂಡ್ರು ಮನೆಗೆ ಸ್ವಲ್ಪ ನೆಂಟರುಗಳೆಲ್ಲ ಬಂದಿರೋದ್ರಿಂದ ಲೇಟೇ ಆಗೋಯ್ತು. ಮನೆ ಬಿಡೋದೇ ಒಂದು 7 o'clock ಆಗೋಯ್ತು. ಸೊ ಅದಕ್ಕೋಸ್ಕರ ಲಡ್ಡು ಪ್ರೊಸೆಸ್ ಎಲ್ಲ ತೋರ್ಸಕ್ಕಾಗ್ಲಿಲ್ಲ. ಬೇಗ ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಬೇಗ ಮಾಡ್ಕೊಂಡು ಹಾಗೆ ಲಡ್ಡು ಕಟ್ತಾ ಇದ್ದೆ. ಲಡ್ಡು ಕಟ್ಟೋದು ನಂಗೆ ಸ್ವಲ್ಪ ಅಭ್ಯಾಸ ಇಲ್ದಿರೋದ್ರಿಂದ ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಯ್ತು. ಅದಾದ್ಮೇಲೆ ನಮ್ಮ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡಿರೋದ್ರಿಂದ ಬೇಗ ಬೇಗ ಕಟ್ಕೊಂಡು ಒಂದು 19 ಲಡ್ಡೂಸ್ ಏನೋ ಆಗಿತ್ತು. ಜಾಸ್ತಿ ಏನು ಮಾಡ್ಕೊಳ್ಳಿಲ್ಲ. ದೇವಸ್ಥಾನಕ್ಕೆ ಒಂದು 15 ಇದ್ರೆ ಸಾಕು ಅನ್ಕೊಂಡು ಮಾಡ್ಕೊಂಡೆ. ಒಂದು 19 ಲಡ್ಡು ಆಗಿತ್ತು. ದೇವಸ್ಥಾನಕ್ಕೆ ಒಂದು 15 ತಗೊಂಡು ಇನ್ನು ಮಿಕ್ಕಿರೋದನ್ನ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡೆ. ಸೊ ಅವರು ಸ್ವಲ್ಪ ಮದ್ವೆಗೆ ಹೋಗ್ಬೇಕಾಗಿರೋದ್ರಿಂದ ಔಟ್ ಸೈಡು ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಯಾವುದು ವಿಡಿಯೋಗಳು ತಗೊಳಕ್ಕಾಗ್ಲಿಲ್ಲ, ಹಾಗೆ ಮಾಡ್ಕೊಂಡೆ. ಅವರು ಬಂದು ಹೆಲ್ಪ್ ಮಾಡಿರೋದ್ರಿಂದ ಕೆಲಸ ಸ್ವಲ್ಪ ಬೇಗನೆ ಆಯ್ತು ಅನಿಸ್ತು. ಸೊ ಇವಾಗ ಎಲ್ಲ ಲಡ್ಡು ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಇಬ್ರು ಹೊರಟ್ವಿ. ನಾವು ಹೋಗೋದು ಒಂದು 7 o'clock ಆಗೋಯ್ತು. ನಾನು ಇನ್ನೇನು ಪ್ರಸಾದ ಎಲ್ಲ ತಗೊಂಡು ಹೋಗ್ತಾ ಇದ್ವಿ. ಜನ ಇರ್ತಾರೋ ಇಲ್ವೋ ಅನ್ಕೊಂಡೆ, ಬಟ್ ಜನ ಇದ್ದು ಬೇಗ ಖಾಲಿ ಆಗೋಯ್ತು. ಅದು ನಂಗೆ ತುಂಬಾ ಖುಷಿ ಆಯ್ತು. ಸೊ ಫಸ್ಟ್ ಹೋಗಿದ ತಕ್ಷಣ ದೇವ್ರ ಸಾಮಾನೆಲ್ಲ ತಗೊಂಡು ಪೂಜೆಗೆ ಹೋದ್ವಿ. ಪೂಜೆ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಇಲ್ಲಂತೂ. ನಂಗೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲೇ ಹೋಗೋದು. ಎಷ್ಟು ಟೈಮ್ ಬೇಕೋ ಅಲ್ಲಿ ಇದ್ದು ಆರಾಮಾಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೋದು. ಅದಕ್ಕೋಸ್ಕರ ಹೋದ್ವಿ. ಪೂಜೆನೂ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು. ಪೂಜೆ ಅಂತೂ ತುಂಬಾ ಚೆನ್ನಾಗಾಯ್ತು. ಪೂಜೆ ಎಲ್ಲ ಮುಗಿದಾದ್ಮೇಲೆ ಪ್ರಸಾದನ ಅಲ್ಲಿರೋರ್ಗೆಲ್ಲ ಹಂಚ್ಬಿಟ್ಟು ಬಂದ್ವಿ. ಮತ್ತೆ ಪುರೋಹಿತರು ಹೇಳಿದ್ರು ಎಲ್ಲಾ ಪ್ರಸಾದನೂ ಹಂಚ್ಬಾರ್ದು, ಬಿಕಾಸ್ ದೇವ್ರಿಗೆ ಇಟ್ಬಿಟ್ಟು ನಾವು ಪೂಜೆ ಮಾಡಿರ್ತೀವಲ್ಲ, ಅದಕ್ಕೋಸ್ಕರ ಮನೆಗೂ ಒಂದೆರಡು ತಗೊಂಡೋಗಿ ಅಂದಿದ್ರು. ಸೊ ಮನೆಗೆ ಒಂದೆರಡು ತಗೊಂಬಂದು ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಹಸ್ಬೆಂಡ್ಗೆಲ್ಲ ಕೊಟ್ಟೆ. ಅವರೆಲ್ಲ ತುಂಬಾ ಚೆನ್ನಾಗಿದೆ ಅಂತಿದ್ರು. ನಂಗೆ ಖುಷಿ ಆಯ್ತು. ಸೊ ಮನೇಲಿ ಮಾಡಿರೋದು ಅಷ್ಟೊಂದು ಚೆನ್ನಾಗಾಗಿದೆ ಅಲ್ಲ ಅಂದ್ಬಿಟ್ಟು. ಅದಾದ್ಮೇಲೆ ಅವತ್ತು ಚಂದ್ರ ಬರೋದು ಒಂದು 10 o'clock ಆಗಿತ್ತು. ನಾನು ನೋಡಿದಾಗ ಒಂದು 10 o'clock ಆಗಿತ್ತು. ಸೊ ಚಂದ್ರನ್ ನೋಡ್ಕೊಂಡು ಚಪಾತಿ ತಿನ್ಕೊಂಡು ಅವತ್ತಿನ ಡೇನ ಕಂಪ್ಲೀಟ್ ಮಾಡ್ತೀವಿ. ಮತ್ತೆ ಅವತ್ತು RCB ಮ್ಯಾಚ್ ಇರೋದ್ರಿಂದ ಡೇ ಹೇಗಾಯ್ತು ಅಂತಾನೆ ಗೊತ್ತಾಗಿಲ್ಲ. ಮತ್ತೆ RCBನೇ ವಿನ್ ಆಯ್ತು. ಫುಲ್ ಖುಷಿ ಆಗೋಯ್ತು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗೈಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.